ಯೂಟ್ಯೂಬ್ ಚಾನಲ್. ಇವತ್ತು ಶಿವರಾತ್ರಿ ಹಬ್ಬ, ಇವತ್ತು ಪೂಜೆ, ಹಾಗೆಯೇ ಮನೇಲಿ ಏನೆಲ್ಲ ಇವತ್ತು ಅಡುಗೆ ಮಾಡಿದ್ರು ಅಂತ ಈ ವಿಡಿಯೋಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ರೆಸಿಪಿ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ. ಅಡುಗೆ ಮಾಡೋದೆಲ್ಲ ಬೆಲ್ಲದಿಂದ ಮಾಡಿರೋ ಪಾಯಸ, ಹಾಗೆಯೇ ಮೊಸರನ್ನ ಕೂಡ ಮಾಡ್ತಾಯಿದ್ದೀನಿ. ಆಮೇಲೆ ವಡೆ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಮಸಾಲ ವಡೆ ನಿಮಗೆ ಬೇಕು ಅಂದರೆ ಶಾರ್ಟ್ಸಲ್ಲಿ ಚೆಕ್ ಮಾಡಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಬೆಳಿಗ್ಗೆನೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ರಂಗೋಲಿ ಎಲ್ಲ ಹಾಕಿ, ಇವತ್ತು ರಂಗೋಲಿ ನಾನು ಶೇರ್ ಮಾಡ್ತಿಲ್ಲ. ರಂಗೋಲಿ ಡಿಸೈನ್ಸ್ನ ನಾನು ಇನ್ನೊಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲ ರಂಗೋಲಿ ಡಿಸೈನ್ಸ್ನು ಸಿಂಪಲ್ಲಾಗೆ ಮಾಮೂಲಿ ಪೂಜೆ ಹೆಂಗೆ ಮಾಡ್ತೀವೋ ಹಾಗೆ ಮಾಡ್ಕೊಂಡಿದ್ದೆ ಅಷ್ಟೇ. ಸ್ವೀಟ್ ಏನು ಮಾಡಲಿಲ್ಲ. ಇವಾಗ ಬೆಳಿಗ್ಗೆ ಹಣ್ಣು ಕಾಯಿ ಅಂದರೆ ಫ್ರೂಟ್ಸ್ ಎಲ್ಲ ಇತ್ತಲ್ವ, ಅದನ್ನೇ ಇಟ್ಟು ಪೂಜೆ ಮಾಡಿದ್ದು ಇವತ್ತು ಬೆಳಿಗ್ಗೆನೇ ಸ್ವೀಟ್ಸ್ ಎಲ್ಲ ಮಾಡ್ತಾಯಿದ್ರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗನೆ ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ವೀಟ್ ಏನು ಮಾಡಲಿಲ್ಲ. ಬೆಳಿಗ್ಗೆ ನೈಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೆಳಿಗ್ಗೆ ಏನು ಮಾಡಲಿಲ್ಲ. ಪೂಜೆ ಎಲ್ಲ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ರೆಡಿ ಕೂಡ ಆದ್ವಿ. ಬೆಳಿಗ್ಗೆ ತಿಂಡಿ ಎಲ್ಲ ತಿಂದ್ಕೊಂಡೆ ದೇವಸ್ಥಾನಕ್ಕೆ ಒಂದು 11:30 ಅಷ್ಟೊತ್ತಿಗೆ ನಾವು ಹೋಗಿದ್ದು. ಆಮೇಲೆ ಶಿವನ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿಗೆ. ಆಮೇಲೆ ಅಲ್ಲೂ ದೇವರಿಗೆ ಹಣ್ಣು ಕಾಯಿ ಎಲ್ಲ ಮಾಡಿಸ್ಬೇಕಿತ್ತು. ಹಾಗಾಗಿ ಅಲ್ಲೇ ದೇವಸ್ಥಾನದ ಹತ್ರನೇ ಹಣ್ಣು ಕಾಯಿ ಎಲ್ಲ ಕೊಡ್ತಾರೆ, ಅಲ್ಲೇ ಹಣ್ಣು ಕಾಯಿ ಎಲ್ಲ ತೊಗೊಂಡಿದ್ದು. ಹಾಗೆ ಬಿಲ್ವ ಪಾತ್ರೆ ಕೂಡ ಅಲ್ಲೇ ತೊಗೊಂಡ್ವಿ. ಹಣ್ಣು ಕಾಯಿ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ರಶ್ ಇತ್ತು. ಇವತ್ತು ಹಬ್ಬ ಅಂದಮೇಲೆ ರಶ್ ಇದ್ದೇ ಇರುತ್ತಲ್ವ, ತುಂಬಾ ರಶ್ ಇತ್ತು. ಆಮೇಲೆ ಅಲ್ಲಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿ ಹಣ್ಣು ಕಾಯಿ ಎಲ್ಲ ಮಾಡಿಸಿದ್ವಿ. ಇವತ್ತು ಅಲ್ಲೇ ತಿಂಡಿ ಕೂಡ ಕೊಡ್ತಾಯಿದ್ರು, ಅದೇ ಪ್ರಸಾದ. ಈ ಹಬ್ಬಕ್ಕೆ ದೇವಸ್ಥಾನದಲ್ಲಿ ರೈಸ್ ಐಟಮ್ಸ್ ಏನೂ ಮಾಡಲ್ಲ. ಹಾಗಾಗಿ ಅವಲಕ್ಕಿ, ಪುಳಿಯೋಗರೆ, ಆಮೇಲೆ ಕೇಸರಿ ಬಾತು, ಹಾಗೆ ಪಾಯಸ ಕೂಡ ಇತ್ತು. ಆಮೇಲೆ ಉಪ್ಪಿಟ್ಟು ಇಷ್ಟನ್ನು ಮಾಡಿದರು. ಅಲ್ಲೇ ಪ್ರಸಾದ ಕೂಡ ಎಲ್ಲ ತಿಂದ್ಕೊಂಡ್ವಿ. ಆಮೇಲೆ ಇನ್ನು ಮನೆಗೆ ವಾಪಸ್ ಬಂದ್ವಿ. ಹಾಗೆ ಅಲ್ಲಿ ತುಂಬ ಎಳ್ನೀರಿತ್ತು. ಎಳ್ನೀರು ಬಂದು ತುಂಬಾ ದಿನ ಆಗಿಬಿಟ್ಟಿತ್ತು ಇಲ್ಲಿಗೆ. ಆಲ್ಮೋಸ್ಟ್ 2 ವೀಕ್ಸ್ ಆಯ್ತೇನೋ ನಾನು ಎಳ್ನೀರು ಕುಡಿದು. ಇವತ್ತು ಎಳ್ನೀರು ಕೂಡ ಬಂದಿತ್ತು. ಹಾಗೆಯೇ ನನಗೆ ಅಂತ ಅಲ್ಲೇ ಒಂದು ಎಳ್ನೀರು ಕುಡಿದೆ. ಮನೆಗೆ 2 ಎಳ್ನೀರು ತೊಗೊಬಂದಿದ್ದೆ. ಇನ್ನು ನೈಟು ಅಡುಗೆಗೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ವಿ. ಇವತ್ತು ನೈಟಿಗೆ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಪಾಯಸ, ಹಾಗೆ ಮೊಸರನ್ನ, ಅನ್ನ ಸಾಂಬಾರು, ಹಾಗೆ ವಡೆ ಇಷ್ಟನ್ನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ವಿ. ಅದಕ್ಕೂ ಮೊದಲಿಗೆ ನಾನು ಮೊಸರನ್ನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಅಂದರೆ ಮಾಮೂಲಿ ದೇವಸ್ಥಾನದಲ್ಲೆಲ್ಲ ಮೊಸರನ್ನ ಕೊಡ್ತಾರಲ್ವ, ಅದೇ ಥರ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ರೆಸಿಪಿ. ನಾನು ರೈಸ್ನ ಮೊದಲಿಗೆ ಅಮ್ಮ ಮಾಡಿಟ್ಟಿದ್ರು. ಇದು ಸ್ವಲ್ಪ ಜಾಸ್ತಿನೇ ನಾವು ಬೇಯಿಸ್ಕೊಬೇಕಾಗುತ್ತೆ ಮೊಸರನ್ನಕ್ಕೆ ಜಾಸ್ತಿ ರೈಸ್ನ ಕುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕುಕ್ ಮಾಡ್ಕೋಬೇಕು ಅದನ್ನು. ಆಮೇಲೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮೊಸರು ಹಾಕ್ಕೊಂಡಿದ್ದೀನಿ. ನಾವು ಮಾಮೂಲಿ ಮನೇಲೇ ಮಾಡೋದು ಮೊಸರು, ಅದನ್ನೇ ಹಾಕ್ಕೊಂಡಿದ್ದೀನಿ. ಪ್ಯಾಕೆಟ್ ಮೊಸರು ಏನೂ ಹಾಕ್ಕೊಂಡಿಲ್ಲ. ಕೆಲವರು ಮಿಲ್ಕ್ ಕೂಡ ಹಾಕ್ಕೊಳ್ತಾರೆ, ಅದಕ್ಕೆ ನನಗೆ ಅಷ್ಟು ಇಷ್ಟ ಆಗೋಲ್ಲ, ಅದಕ್ಕೆ ಹಾಕಿಲ್ಲ. ಮೊಸರು ಮಾತ್ರ ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿ ಅದಕ್ಕೆ ದ್ರಾಕ್ಷಿ ಮತ್ತು ದಾಳಿಂಬ್ರೆನ ಎರಡೂ ಹಾಕ್ಕೊಂಡಿದ್ದೀನಿ. ಫ್ರೂಟ್ಸು ಎರಡೂ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಒಗ್ಗರಣೆ ಕೊಡಬೇಕಲ್ವ, ಹಾಗಾಗಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಆಮೇಲೆ ಉದ್ದಿನಬೇಳೆ, ಹಾಗೆ ಕಡಲೆಬೇಳೆ ಸ್ವಲ್ಪ, ಆಮೇಲೆ ಜೀರಿಗೆ, ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಡಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೇ. ಹಾಗೇನೂ ಡೈರೆಕ್ಟಾಗಿ ಹಾಕ್ಕೋಬೋದು. ನಾನು ಒಗ್ಗರಣೆಗೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಇದಕ್ಕೆ. ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ನಾನು ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಲೈಟಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೋಬೇಕು. ಕೆಲವರು ಒಗ್ಗರಣೆಗೆ ಆನಿಯನ್ ಎಲ್ಲ ಹಾಕ್ತಾರೆ. ನಾನು ಈ ಮೊಸರನ್ನಕ್ಕೆ ಆನಿಯನ್ ಏನೂ ಹಾಕೋದಿಲ್ಲ, ಹಾಗೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಒಗ್ಗರಣೆ ಕೂಡ ಹಾಕಿ ಆದಮೇಲೆ ಅದಕ್ಕೆ ಆಮೇಲೆ ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಕೂಡ ನಾನು ಮೊದಲಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿಬಿಟ್ಟು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಮೊಸರನ್ನ ರೆಡಿನೇ ಆಗೋಗುತ್ತೆ. ಈಸಿಯಾಗಿ ಮೊಸರನ್ನ ಮಾಡ್ಕೋಬೋದು. ಈ ಬೇಸಿಗೆಯಲ್ಲಿ ಮಧ್ಯಾಹ್ನ ಟೈಮು ಇದೊಂದಿದ್ರೆ ಮೊಸರನ್ನ ಸಾಕು, ಬೇರೆ ಏನು ಬೇಡ ಅನಿಸುತ್ತೆ. ಈ ಬಿಸಿಲು ಹಾಗೆ ಇರುತ್ತೆ, ಹಾಗಾಗಿ ಮೊಸರನ್ನ ಕೂಡ ಮಾಡಿ ಸೈಡಿಗೆ ಇಟ್ಕೊಂಡೆ. ಇನ್ನೂ ಪಾಯಸ ಮಾಡ್ಕೋಬೇಕಿತ್ತು, ಅದಕ್ಕೂ ಕೂಡ ರೆಡಿ ಮಾಡ್ಕೊಂಡೆಲ್ಲ ಇಟ್ಕೊಂಡಿದ್ದೆ ಆಲ್ರೆಡಿ. ಇವಾಗ ಪಾಯಸ ಮಾಡೋದು ಅಂತ ಹೇಳಿಬಿಟ್ಟು ಮೊದಲಿಗೆ ಡ್ರೈ ಫ್ರೂಟ್ಸ್ನ ಹುರ್ಕೋಬೇಕಿತ್ತು. ಹಾಗಾಗಿ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಕೂಡ ಹಾಕ್ಕೋಬೋದು, ನಾನು ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಫಸ್ಟಿಗೆ ನಾನು ಗೋಡಂಬಿನ ಹಾಕ್ಕೊಂಡಿದ್ದೀನಿ.
ಗೋಡಂಬಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ಆಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿನ ಹಾಕ್ಕೊಂಡು ನಾನು ಫುಲ್ ಲೋ ಫ್ಲೇಮ್ ಮಾಡಿದ್ದೀನಿ. ಅಷ್ಟನ್ನು ಅದೆರಡೂ ಹಾಕಿ ಆದಮೇಲೆ ಮತ್ತೆ ಒಂದು ಸಲ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಅದೇ ಬಾಣಲೆಗೆ ಎಣ್ಣೆ ಇರುತ್ತಲ್ವ, ಅದಕ್ಕೆ ನಾನು ಶಾವಿಗೆ ಕೂಡ ನಾನು ಹಾಕ್ಕೊಂಡೆ. ಶಾವಿಗೆನೂ ಕೂಡ ಲೋ ಫ್ಲೇಮಲ್ಲೇ ಸ್ವಲ್ಪ ಹುರ್ಕೊಂಡಿದ್ದೀನಿ ನಾನು. ಹುರ್ಕೊಂಡು ಆದಮೇಲೆ ಶಾವಿಗೆ ಕೂಡ ಒಂದು ಪ್ಲೇಟಿಗೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಕ್ಕೊಂಡು. ಇನ್ನು ಅದೇ ಬಾಣಲಿಗೆ ರವೆ ಕೂಡ ಫ್ರೈ ಮಾಡ್ಕೋಬೇಕಿತ್ತು. ಹಾಗಾಗಿ ಅದೇ ಬಾಣಲಿಗೆ ನಾನು ಸ್ವಲ್ಪ ರವೆ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟು ನಾವು ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆಲ್ಲ ರೆಡಿ ಆಯಿತು. ಇನ್ನು ಪಾಯಸಕ್ಕೆ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕಿತ್ತು, ಹಾಗಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇವಾಗ ಆ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ತಿದ್ದೀರ ಅಂದರೆ ಜಾಸ್ತಿ ಹಾಕ್ಕೋಬೇಕು. ನಾನು ಸ್ವಲ್ಪನೇ ಮಾಡ್ತಿರೋದು, ಹಾಗಾಗಿ ಶಾವಿಗೆನೂ ಕಡಿಮೆ ತೊಗೊಂಡಿದ್ದೀನಿ, ರವೆ ಕೂಡ ಕಡಿಮೆ ತೊಗೊಂಡಿದ್ದೀನಿ, ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ. ಇವಾಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು. ಆಮೇಲೆ ಗಸಗಸೆ ಕೂಡ ಹಾಕ್ಕೊಂಡಿದ್ದೀನಿ. ಗಸಗಸೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಏಲಕ್ಕಿ ಇದ್ದರೆ ಏಲಕ್ಕಿ ಹಾಕ್ಕೋಬೋದು. ಏಲಕ್ಕಿ ಖಾಲಿಯಾಗಿತ್ತು, ಹಾಗಾಗಿ ನಾನು ಹಾಕಿಲ್ಲ. ಅಷ್ಟನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಮಿಕ್ಸಿ ಮಾಡಿ ಸೈಡಲ್ಲಿ ಇಟ್ಕೊಂಡು ಮೊದಲಿಗೆ ನೀರಿಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿಬಿಟ್ಟು ಕುದಿಯೋಕೆ ಬಿಟ್ಟಿದೆ. ಅದು ಕುದ್ದಾದಮೇಲೆ ಬೆಲ್ಲದಲ್ಲಿ ಕಲ್ಲೆಲ್ಲ ಇರುತ್ತಲ್ವ, ಹಾಗಾಗಿ ಅದನ್ನು ಸೋರಿಸ್ಕೊಂಡು ಮತ್ತೆ ಇದಕ್ಕೆ ಹಾಕ್ಕೊಂಡು ಅದು ಕುದಿ ಬಂದಿರುತ್ತಲ್ವ, ಬೆಲ್ಲ ಎಲ್ಲ ಕರಗಿ, ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಕಾಯೆಲ್ಲ, ಅದನ್ನು ಹಾಕ್ಕೊಂಡು ಮತ್ತೆ ಕುದಿ ಬಂದಮೇಲೆ ನಾವು ಶಾವಿಗೆನ ಹಾಕ್ಕೋಬೇಕು. ನಾವು ಕಾಯಿ ಹಾಲು ಹಾಕಾದ್ಮೇಲೆ ಕುದಿ ಬರಬೇಕು. ಕುದಿ ಬಂದಮೇಲೆ ಶಾವಿಗೆನ ನಾವು ಹುರ್ಕೊಂಡು ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೋಬೇಕು. ಅದನ್ನು ಹುರ್ಕೊಂಡಿರೋದನ್ನ ಶಾವಿಗೆ ಹಾಕ್ಕೋಬೇಕು. ಅದಕ್ಕೆ ಶಾವಿಗೆ ಹಾಕಿ ಆದಮೇಲೆ ಅದು ಚೆನ್ನಾಗಿ ಬೇಯಬೇಕು. ಶಾವಿಗೆ ಫುಲ್ ಕುಕ್ ಆಗಬೇಕು. ಶಾವಿಗೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಅದನ್ನು ಬೇಯೋಕೆ ಬಿಟ್ಬಿಡಬೇಕು. ಆಮೇಲೆ ಅದನ್ನು ಚೆಕ್ ಮಾಡಬೇಕು ಬೆಂದಿದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು. ಅದು ಬೆಂದ ಮೇಲೆ ನಾವು ಅದಕ್ಕೆ ರವೆ ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ಶಾವಿಗೆ ಬೇಯೋದಿಲ್ಲ. ಹಾಗಾಗಿ ಶಾವಿಗೆ ಮೊದಲು ಫುಲ್ ಕುಕ್ ಆಗಬೇಕು. ಇವಾಗ ಶಾವಿಗೆ ಕುಕ್ ಆಗಿದೆ ಅಂತ ಹೇಳಿದಾಗ ನಾವು ರವೆ ಹುರ್ಕೊಂಡಿರ್ತಾವಲ್ಲ, ಈಗ ರವೆನ ಹಾಕ್ಕೋಬೇಕು. ನಿಧಾನಕ್ಕೆ ರವೆನ ಹಾಕ್ಕೊಂಡು ಫುಲ್ ಕ್ಲೀನಾಗಿ ತಿರುಗಿಸ್ತಿರ್ಬೇಕು. ರವೆ ಏನಕ್ಕೆ ಹಾಕೋದು ಅಂತ ಹೇಳಿದ್ರೆ ಪಾಯಸ ಸ್ವಲ್ಪ ಗಟ್ಟಿ ಬರಬೇಕು ಅಂತ ಹೇಳಿಬಿಟ್ಟು. ನಿಮಗೆ ಹಾಗೆ ಬೇಕು ಅಂದರೆ ಹಾಗೆ ನಾವು ಮಾಡ್ಕೋಬೋದು. ಇಷ್ಟು ರವೆನ ಹಾಕಿ ಆದಮೇಲೆ ಮತ್ತೆ ಕ್ಲೀನಾಗಿ ಒಂದು ಸಲ ತಿರುಗಿಸಿ ಮತ್ತು ರವೆನ ಬೇಯೋಕೆ ಬಿಡಬೇಕು. ನಾವು ಕ್ಲೋಸ್ ಮಾಡಿದ್ರೆ ಅದು ಕುದಿ ಬರ್ತಿರುತ್ತಲ್ವ, ಹಾಗಾಗಿ ಹಾಗೇ ಅದನ್ನು ಕುಕ್ ಮಾಡ್ತಾಯಿದ್ದೀನಿ. ಆಮೇಲೆ ರವೆ ಕೂಡ ಕುಕ್ ಆಗಿದೆ ಅಂದಮೇಲೆ ನಾನು ಡ್ರೈ ಫ್ರೂಟ್ಸ್ನ ಆವಾಗಲೇ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ, ಇವಾಗ ಡ್ರೈ ಫ್ರೂಟ್ಸ್ನ ಅದಕ್ಕೆ ಹಾಕಿ ಮತ್ತೊಂದು ಸಲ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ರೆಡಿ ಆಗೋಗುತ್ತೆ. ಇವತ್ತು ಈ ಥರ ಹಬ್ಬದ ಊಟ ಆಗಿತ್ತು ನಮ್ಮ ಮನೇಲಿ. ವಡೆ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ, ನೀವು ಬೇಕಿದ್ದರೆ ನೋಡಿ. ಇವತ್ತು ಮೊಸರನ್ನ, ಹಾಗೆಯೇ ಪಾಯಸ, ಆಮೇಲೆ ಅನ್ನ ಮಸಾಲ ವಡೆ, ಇಷ್ಟು ಇವತ್ತು ಹಬ್ಬದ ಊಟ ಆಗಿತ್ತು. ಹಬ್ಬಕ್ಕೆ ಏನಾದರೂ ಸ್ವೀಟ್ ಇದ್ರೇ ಸಾಕು ಹಬ್ಬದ ಊಟ ಅಂತ ಅನಿಸ್ಕೊಳ್ಳೋದಕ್ಕೆ. ಇವತ್ತಿನ ಊಟ ಈ ಥರ ಆಗಿತ್ತು ಹಬ್ಬದ ಊಟ. ನನಗೆ ಪಾಯಸದ ಜೊತೆ ಈ ಥರ ವಡೆ ಮಾಡ್ಕೊಂಡು ತಿನ್ನೋಕ್ಕೆ ಸಖತ್ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ. ನನಗೆ ಪಾಯಸದ ಜೊತೆ ವಡೆ ತಿನ್ನೋಕ್ಕೆ ಸಖತ್ ಇಷ್ಟ. ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.